ಸಹಕಾರ ಸಂಘಗಳು ಆರ್ಥಿಕ ಪ್ರಗತಿಯಿಂದ ಮತ್ತಷ್ಟು ವೃದ್ಧಿಸಿಕೊಂಡು ಕೃಷಿಕರು ಮತ್ತು ಬಡವರಿಗೆ ಸಾಲ ಸೌಲಭ್ಯ ಕಲ್ಪಿಸಿ ಆರ್ಥಿಕ ಬೆಳವಣಿಗೆಗೆ ಸಹಕರಿಸುವಂತೆ ಹಿರಿಯ ಸಹಕಾರಿ ಹಾಗೂ ಮಾಜಿ ಸಚಿವರಾದ ಎಂಸಿ ನಾಣಯ್ಯ ಅವರು ಸಲಹೆ ಮಾಡಿದ್ದಾರೆ. ನಗರದ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಆವರಣದಲ್ಲಿ ಸಹಕಾರ ಸಪ್ತಾಹದ ಧ್ವಜಾರೋಹಣ ಬಳಿಕ ಪಂದ್ಯಂಡ ಬೆಳ್ಯಪ್ಪ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಸಭಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಸಹಕಾರ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಇರಬಾರದು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಇದ್ದಲ್ಲಿ ಸಹಕಾರ ಸಂಘಗಳ ಬಲವರ್ಧನೆ ಸಾಧ್ಯವೆಂದರು. ಆದರೆ ನೀವು ಸಹಕಾರ ಕ್ಷೇತ್ರಕ್ಕೆ ಬಂದಾಗ, ಆ ಸಹಕಾರ ಕ್ಷೇತ್ರದಲ್ಲಿ ಆಡಳಿತ ಮಂಡಳಿ ಸದಸ್ಯರಾಗಿ ನೀವು ಒಳಗಡೆ ಬಂದಾಗ ನಿಮ್ಮನ್ನು ಕೈಗೂಡಿ ಕೇಳ್ಕೊಳ್ತೇನೆ, ನಿಮ್ಮ ಹಸ್ತಕ್ಷೇಪವನ್ನು ರಾಜಕೀಯವಾಗಿ ಹೊರಗಿಡಿ. ಒಳಗಡೆ ಬಂದಾಗ ನೀವೆಲ್ಲ ಒಂದೋ ಹೇಳ್ತಾ ಇರ್ತಕ್ಕಂಥ ಭಾವನೆಯಿಂದ ಬಂದು ಒಟ್ಟಾರೆ ಎಲ್ಲರನ್ನೂ ಕರ್ಕೊಂಡು ಹೋಗಿ ಈ ಸಂಸ್ಥೆಯನ್ನು ಬೆಳೆಸಬೇಕು. ಈಗ ಬೆಳೆದು ಬಂದ ಸಂಸ್ಥೆಯಲ್ಲಿ ಶ್ರೀಮಾನ್ ಗಣಪತಿ ಅವರೀಗ ಅವರೊಂದು ರಾಜಕೀಯ ಪಕ್ಷ ಸೇರ್ತಾರೆ. ಇದೆರಡು ಮಾತಿಗೆ ನಾನು ದಯವಿಟ್ಟು ನಾನೇನೋ ಮಾತಾಡ್ತಂತ ಹೇಳ್ತಾ ಇರ್ತಕ್ಕಂಥ ಭಾವನೆಯನ್ನು ಕೈ ಬರಬೇಕಾಗಿತ್ತು. ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ನಾನೇ ನಿಮಗೆ ಹಲವಾರು ಸಾರಿ ಮೆಚ್ಚುಗೆ ಅದು ಇವತ್ತು ಕೂಡ ಮಾಡ್ತೀನಿ. ನೀವೊಂದು ರಾಜಕೀಯ ಪಕ್ಷಕ್ಕೆ ಸೇರಿದರು, ಆದರೆ ನೀವು ಇದರ ಒಳಗಡೆ ಬಂದಾದ್ಮೇಲೆ ನೀವು ಕೂಡಿರ್ತಕ್ಕಂಥ 13 ಜನ ಡೈರೆಕ್ಟರ್ಸ್, 15 ಡೈರೆಕ್ಟರ್ಸ್ ಗೊತ್ತಿಲ್ಲ, ಒಟ್ಟಾರೆ ಡೈರೆಕ್ಟರ್ಸು 17 ಜನ ಡೈರೆಕ್ಟರ್ಸ್ ಇದೆ. ನೀವು ವಿವಿಧ ರಾಜಕೀಯ ಪಕ್ಷಗಳಿಗೆ ಸೇರಿರು. ಆದರೆ ಒಂದ್ಸಲ ಈ ಬ್ಯಾಂಕಿನ ಒಳಗಡೆ ಬಂದಾದ್ಮೇಲೆ, ಒಂದ್ಸಲ ಒಂದು ಸಹಕಾರ ಸಂಘ ಸಂಸ್ಥೆಯ ಒಳಗಡೆ ಬಂದಾದ್ಮೇಲೆ ಅಲ್ಲಿ ನಿಮ್ಮ ರಾಜಕೀಯವನ್ನು ಹೊರಗಿಟ್ಟು ಎಲ್ಲರೂ ನಾವು ಒಂದೇ ಜಾಗದಲ್ಲಿ ಎಲ್ಲ ಸದಸ್ಯರನ್ನು ಒಟ್ಟಾರೆ ಸೇರಿ ಆ ಸಂಸ್ಥೆಯನ್ನು ಬೆಳೆಸಿ ಪಾಪದ ಜನರಿಗೆ, ದಲಿತರಿಗೆ, ಬಡವರಿಗೆ, ಇತರರಿಗೆ ಹಣವನ್ನು ಕೊಟ್ಟು ನೀವು ನಮಗೆ ಜನತೆ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡು ಹೋಗಬೇಕಾಗಿರ್ತಕ್ಕಂಥ ಅವಶ್ಯಕತೆಯನ್ನು ಈ ಸಂದರ್ಭದಲ್ಲಿ ಕೂಡ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರಾದ ಕೊಡಂದೆರ ಬಾಂಡ್ ಗಣಪತಿ ಮಾತನಾಡಿ 71ನೇ ಸಹಕಾರ ಸಪ್ತಾಹವೊಂದ ಆಚರಣೆ ಮಾಡಲಾಗ್ತಾ ಇದ್ದು, ಕೊಡಗು ಡಿಸಿಸಿ ಬ್ಯಾಂಕ್ ವತಿಯಿಂದ 3 ರಿಂದ 5 ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಕೃಷಿಕರಿಗೆ ಸಾಲ ನೀಡಲಾಗ್ತಾ ಇದ್ದು, ಕೃಷಿಕರ ಅಭಿವೃದ್ಧಿಗೆ ಶ್ರಮಿಸಲಾಗ್ತಾ ಇದೆ ಎಂದರು. ಇವತ್ತು ಸುಮಾರು 115 ವರ್ಷಗಳ ಇತಿಹಾಸ ಇರುವಂತಹ ಸಹಕಾರ ಕ್ಷೇತ್ರ ಅವರು ಹೇಳಿದಾಗೆ ಅತ್ಯಂತ ಬೃಹತ್ತಾಗಿ ಬೆಳೆದು ಇಡೀ ಭಾರತ ದೇಶದಲ್ಲಿ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ ಮತ್ತು ಖಾಸಗಿ ಬ್ಯಾಂಕ್ಗಳಿಗೆ ಪೈಪೋಟಿ ನೀಡುವಂಥ ಒಂದು ಸಂದರ್ಭದಲ್ಲಿ ನನ್ನ ಅಂದಾಜಿನ ಪ್ರಕಾರ ಇವತ್ತು ಕೊಡಗು ಜಿಲ್ಲೆ ಪುಟ್ಟದಾದ ಜಿಲ್ಲೆಯಾದರೂ ಸತ ಒಂದು ಸಹಕಾರ ಕ್ಷೇತ್ರ ಸುಮಾರು 115 ವರ್ಷಗಳ ಇತಿಹಾಸದಲ್ಲಿ ಸುಮಾರು 275 ವಿವಿಧ ರೀತಿಯ ಪತ್ತಿನ ಸಹಕಾರ ಇರ್ಬೋದು, ಪತ್ತಿನ ಏತರ ಸಹಕಾರ ಸಂಘಗಳು, ಇತರ ಪಟ್ಟಣ ಸಹಕಾರ ಬ್ಯಾಂಕ್ಗಳು ಎಲ್ಲ ಸೇರಿ ನನ್ನ ಅಂದಾಜಿನ ಪ್ರಕಾರ ಕೊಡಗಿನಲ್ಲೇ ಸೇರಿ ಸುಮಾರು 10,000 ಕೋಟಿಯಷ್ಟು ವಾರ್ಷಿಕ ವಹಿವಾಟನ್ನು ನಡೆಸುವುದರ ಮೂಲಕ ಕೊಡಗು ಜಿಲ್ಲೆಯಲ್ಲಿರುವಂಥ ರೈತರು ಇರ್ಬೋದು ಅಥವಾ ರೈತಾಪಿ ವರ್ಗದ ಅಲ್ಲದವರಿಗೂ ಸಹ ಈ ಒಂದು ಸಾಲದ ರೂಪದಲ್ಲಿ ಹಾಗೂ ಅವರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಡುವ ನಿಟ್ಟಿನಲ್ಲಿ ನಮ್ಮ ಅತ್ಯಂತ ಪುಟ್ಟ ಜಿಲ್ಲೆ ಯಶಸ್ವಿಯಾಗಿದೆ ಎಂಬುದಕ್ಕೆ ಒಂದು ಉದಾಹರಣೆಯನ್ನು ನೀಡ್ತಾ ಇದೆ. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಸಂಸ್ಥೆಯ ನಿವೃತ್ತ ಪ್ರಾಂಶುಪಾಲರಾದ ಎಂಎ ಶ್ಯಾಮಲ, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಕೇಟೋಳಿರ ಎಸ್ ಪೂವಯ್ಯ, ನಿರ್ದೇಶಕರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಆರ್ಥಿಕತೆಯನ್ನು ಸಾಧಿಸಬೇಕು. ಆ ಸಾಧನೆಯನ್ನ ಮಾಡುವಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರವಾಗಿ ಪರೋಕ್ಷವಾಗಿ ಲಕ್ಷಾಂತರ ಉದ್ಯೋಗ ರೈತರ ಬೆನ್ನೆಲುಬಾಗಿರುವಂತಹ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಆರ್ಥಿಕತೆಯನ್ನು ಸಾಧಿಸಬೇಕು. 2047ಕ್ಕೆ ನಾವು ಏನು ಎಂಬಂತದ್ದು ಇಂದಿನ ಒಂದು ಚಿಂತನಾರ್ಹ ವಿಷಯ ಆಗಿದೆ. 5 ಲಕ್ಷ ಸಹಕಾರ ಸಂಘಗಳಿಗೆ ಸುಮಾರು 31 ಕೋಟಿ ಸದಸ್ಯರು ಕೂಡ ಇದ್ದಾರೆ. ಪ್ರಯತ್ನಗಳು